ಉಡುಪಿ ಜಿಲ್ಲೆಯ ಬೈಂದೂರು ಅಭಿವೃದ್ಧಿಗೆ ಶಾಸಕ ಗುರುರಾಜ್ ಗಂಟಿಹೊಳೆ ಪಣ ತೊಟ್ಟಿದ್ದಾರೆ. ಶಾಸಕರ ಮನವಿಗೆ ರೋಬೋ ಸಾಫ್ಟ್ ಟೆಕ್ನಾಲಜೀಸ್ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದು, ಸಿಎಸ್ಆರ್ ಫಂಡ್ ಅಡಿ ಶಾಲೆಗೆ ಬೇಕಾದ ಹಲವು ಕೆಲಸವನ್ನ ಮಾಡಿಕೊಟ್ಟಿದೆ. ಸ್ಕೂಲ್ಗೆ ಬೇಕಾದ ಕೊಠಡಿ ಸೇರಿ ಪೀಠೋಪಕರಣ, ಸ್ಮಾರ್ಟ್ ಕ್ಲಾಸ್ ಪರಿಕರಗಳನ್ನು ಒದಗಿಸಿದೆ. ಹೀಗಾಗಿ ಇಂದು ಬೆಳ್ಳಾಲ ಪಂಚಾಯತ್ನ ನೂಜು ಬಂಡ್ರಾಂಡಿಯಲ್ಲಿ ಟೇಪ್ ಕತ್ತರಿಸಿ ಶಾಸಕ ಗುರುರಾಜ್ ಗಂಟಿಹೊಳೆ ಮಕ್ಕಳ ಬಳಕೆಗೆ ಅನುವು ಮಾಡಿಕೊಟ್ರು. ನಮ್ಮ ಕರಾವಳಿಯಲ್ಲಿರುವಂಥ ಒಂದು ಹೆಮ್ಮೆಯ ಸಂಸ್ಥೆ ರೋಬೋ ಸಾಫ್ಟ್ ಟೆಕ್ನಾಲಜೀಸ್. ಈ ಸಂಸ್ಥೆಯಿಂದ ಇವತ್ತು ಬೈಂದೂರು ಕ್ಷೇತ್ರದಲ್ಲಿ 3 ಶಾಲೆಗಳಿಗೆ ಸುಮಾರು ಒಂದು 50 ಲಕ್ಷ ರೂಪಾಯಿ ಮೊತ್ತದ CSR ನಿಧಿ ಅಡಿಯಲ್ಲಿ ಶಾಲೆಗಳಿಗೆ ಬೇಕಾದಂಥ ಬೇರೆ ಬೇರೆ ವ್ಯವಸ್ಥೆಗಳನ್ನು ಮಾಡಿಕೊಟ್ಟಿದ್ದಾರೆ. ಇವತ್ತು ನಾವೀಗ ಬೆಳ್ಳಾಲ ಪಂಚಾಯತ್ನ ನೂಜು ಬಂಡ್ರಾಡಿ ಶಾಲೆಯಲ್ಲಿದ್ದೇವೆ. ಇಲ್ಲಿ ಹೆಣ್ಮಕ್ಳ ಶೌಚಾಲಯದ ಭಾರಿ ಅಗತ್ಯತೆ ಇತ್ತು. ತುಂಬ ಪೋಷಕರು, ಸ್ಥಳೀಯ ಕಾರ್ಯಕರ್ತರು, ಶಾಲೆಯಿಂದ ಅರ್ಜಿ ಬಂದಿತ್ತು, ಇದನ್ನು ಮಾಡಿಕೊಡಬೇಕು ಅಂತೇಳಿ ಹೇಳಿ. ಅನುದಾನದ ಕೊರತೆ ಇರುವುದರಿಂದ ಈ ಸಂಸ್ಥೆಗೆ ರೋಬೋಸಾಫ್ಟ್ ಸಂಸ್ಥೆಗೆ ಸಂಪರ್ಕ ಮಾಡಿದೆವು. ಅದರ ಮುಖ್ಯಸ್ಥರು ಇಲ್ಲಿಗೆ ಬಂದು ಸ್ಥಳ ಪರಿಶೀಲನೆ ಎಲ್ಲ ಮಾಡಿ ಅವರ ನೀತಿಯಡಿಯಲ್ಲಿ ಆಯ್ಕೆ ಮಾಡಿ ಅವರೇ ಬಂದು ಕಟ್ಟಿಕೊಟ್ಟು ಇವತ್ತು ಉದ್ಘಾಟನೆ ಮಾಡಿ ಕೊಡ್ತಾ ಇದ್ದಾರೆ. ಅದೇ ರೀತಿ ತಾರಾಪತಿಯಲ್ಲಿ ಸಮುದ್ರದ ಹತ್ತಿರ ಇರುವಂಥ ಶಾಲೆ, ಅಲ್ಲಿ ಸಹಿತ ಅದೇ ರೀತಿ ಶೌಚಾಲಯವನ್ನು ಕಟ್ಟಿಕೊಟ್ಟಿದ್ದಾರೆ. ಹಾಗೇ ಗಂಗಾನಾಡಿನಲ್ಲಿ ಶಾಲೆಯ 2 ಕೊಠಡಿ, ಪೂರ್ತಿ ಕಟ್ಟಡ ಮತ್ತು ಒಳಗಡೆಯ ಟೇಬಲ್, ಡೆಸ್ಕ್ ಹಾಗೆ ಲ್ಯಾಪ್ಟಾಪ್ ಇಷ್ಟು ಸಹಿತ ಪೂರ್ತಿ ಅವರೇ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ನಾವು ರಸ್ತೆಗಳಲ್ಲಿ ಹೋಗುವಾಗ ನೋಡ್ತೇವೆ, ರೋಬೋಸಾಫ್ಟ್ ಸಂಸ್ಥೆ ಇದೆ, ಇಷ್ಟು ದೊಡ್ಡ ಸಂಸ್ಥೆ ನಮ್ಮೂರಿನಲ್ಲಿ ಇದೆ ಅಂತ ಅದ್ರ ಬಗ್ಗೆ ಎಲ್ಲ ಒಂದಷ್ಟು ಹೆಮ್ಮೆಯಿಂದ ಕೇಳಿದ್ದೆವು. ಆದರೆ ಆ ಸಂಸ್ಥೆ ಇವತ್ತು ಸರ್ಕಾರಿ ಶಾಲೆಗಳಿಗೆ, ತುಂಬ ಬಡತನದ ಮಕ್ಕಳು ಓದುವಂಥ ಶಾಲೆಗಳಿಗೆ ಇಷ್ಟೆಲ್ಲ ವ್ಯವಸ್ಥೆ ಮಾಡಿಕೊಟ್ಟು ಹೆಮ್ಮೆಯ ಸಂಸ್ಥೆ ಅಲ್ಲದೆ ಅದಕ್ಕಿಂತ ಹೆಚ್ಚಿನ ಅಭಿಮಾನವನ್ನು ನಾವು ಪಟ್ಟುಕೊಳ್ಳೋಕೆ ಆಗಿದೆ. ಹಾಗಾಗಿ ನನ್ನ ಬೈಂದೂರು ಕ್ಷೇತ್ರದ ಜನರ ಪರವಾಗಿ, ಸರ್ಕಾರಿ ಶಾಲೆ ಮಕ್ಕಳು ಮತ್ತು ಶಾಲೆಯ ಹಿತೈಷಿಗಳ ಪರವಾಗಿ ಈ ಸಂಸ್ಥೆಯವರಿಗೆ ಅಭಿನಂದನೆಯನ್ನು ಕೋರ್ತಿದ್ದೇನೆ ಮತ್ತು ಆ ಸಂಸ್ಥೆಯ ಉತ್ತರೋತ್ತರ ಅಭಿವೃದ್ಧಿಗೆ ಸಹಿತ ದೇವರ ಆಶೀರ್ವಾದವನ್ನು ಕೇಳ್ತಾ ಇದ್ದೇನೆ.